ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಆ್ಯಸ್ ಯೂಶಲಿ ವಿಜಯ್ನ ಇವಾಗಲೂ ಕೂಡ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಈ ಒಂದು ಬ್ಲಾಗ್ ಬಂದು ಫ್ರೈಡೇ ದಿನದ ಬ್ಲಾಗು. ಬಿಸಿಬೇಳೆ ಬಾತು ಮತ್ತು ಫ್ರೂಟ್ ಸ್ಯಾಲೆಡ್ನ ನಾವಿಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಮಕ್ಕಳಿಗೆ ಲಂಚು ಮತ್ತು ಸ್ಯಾಲೆಡ್ನ ಕೊಟ್ಕೊಳ್ಸೋಣ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇತ್ತೀಚೆಗಂತೂ ಎಲ್ಲ ಊಟಕ್ಕೂ ಕೂಡ ಸ್ಯಾಲೆಡ್ನ ಮಾಡ್ಕೊತಾ ಇರ್ತೀವಿ. ವೆಜಿಟೇಬಲ್ ಸ್ಯಾಲೆಡು, ಫ್ರೂಟ್ ಸ್ಯಾಲೆಡು ಈ ರೀತಿ ಮಾಡ್ಕೊತಾ ಇರ್ತೀವಿ. ತುಂಬಾ ಹೆಲ್ದಿ ಕೂಡ ಅಲ್ವಾ. ಸೊ ಹಾಗಾಗಿ ನಾನಿಲ್ಲಿ ಕಾರ್ನ್ ಬಿಡ್ಸೋದು ತರಿಸಿದೆ. ಸೊ ಪರವಾಗಿಲ್ಲ, ವರ್ತ್ ಇಟ್ ಅಂತ ಅನ್ನಿಸ್ತು. ಸೊ ಅದಾದಮೇಲೆ ಮಕ್ಕಳಿಗೆಲ್ಲ ಪ್ಯಾಕ್ ಮಾಡಿ ಅವ್ರನ್ನ ಕಳಿಸಿ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಬ್ರೇಕ್ಫಾಸ್ಟ್ನ ತಿಂತಾ ಇದ್ದೆ. ತುಂಬ ದಿನಗಳಾಗೋಗಿತ್ತು, ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದೆ. ಸೊ ಮೊದಲು ಕೂಡ ನಾನು ಕುಡಿತಿರ್ಲಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ಕೊಬಿಟ್ಟಿದೆ, ಮತ್ತೆ ಬಿಟ್ಬಿಡೋಣ ಅಂದ್ಬಿಟ್ಟು ಬಿಟ್ಬಿಟ್ಟಿದೆ. ತುಂಬ ದಿನಗಳಾಗೋಗಿತ್ತು, ಕುಡಿಬೇಕಂತ ಅನಿಸಿತು. ಸೊ ಹಾಗಾಗಿ ಕಾಫಿನ ಕುಡಿತಾ ಇದೆ. ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೈಟು ಡಿನ್ನರ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಮ್ಮ ಊರಿಂದ ಮೊಳಕೆ ಹುಳ್ಳಿಕಾಳನ್ನ ಕೊಟ್ಕಳಿಸಿದ್ರು. ಸೊ ಮೊಳಕೆ ಹುಳ್ಳಿಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ನಾನಂತೂ ಮಾಡೇ ಇಲ್ಲ, ಹೇಳ್ಬೇಕಂದ್ರೆ ಎಷ್ಟೋ ವರ್ಷಗಳು ಅನಿಸುತ್ತೆ. ಮದುವೆಗಿಂತ ಮೊದಲು ಒಂದು ಟೈಮ್ ಊರಲ್ಲಿ ಮಾಡಿದ್ದೆ, ಇದು ಸೆಕೆಂಡ್ ಟೈಮ್ ಅಂತ ಅನ್ಕೋಬೋದು ಅಷ್ಟೇ. ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಆಗಿತ್ತು. ನಾನಿಲ್ಲಿ ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡ್ತಾ ಇದ್ದೆ. ನಾವು ಸಪ್ರೇಟ್ ಒಗ್ಗರಣೆ ಮಾಡ್ಕೋತೀವಿ, ಕಾಳನ್ನ ತೆಗೆದು ಸಪ್ರೇಟು ಪಲ್ಯ ಥರ ಮಾಡ್ಕೋತೀವಿ, ಸಾಂಬಾರನ್ನ ಸಪ್ರೇಟ್ ಒಗ್ಗರಣೆ ಮಾಡ್ತೀವಿ. ಆವಾಗ ಬೆಳ್ಳುಳ್ಳಿನ ನಾನು ಸ್ಮ್ಯಾಶ್ ಮಾಡ್ತಾ ಇದ್ದೆ. ಸೊ ಅಪ್ಪು ಬಂದ್ಬಿಟ್ಟು ನಾನು ಮಾಡ್ತೀನಿ ಅಂತ ಇಸ್ಕೊಂಡು ಮಾಡ್ತಾ ಇದ್ದ. ಸೊ ಅದಾದಮೇಲೆ ಮೊಳಕೆ ಹುಳ್ಳಿಕಾಳು ಪಲ್ಯನೂ ಕೂಡ ರೆಡಿ ಆಯಿತು. ಮುದ್ದೆ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ. ಈ ಒಂದು ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು.